ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನ್ ಸೌಜನ್ಯ. ಇತ್ತೀಚೆಗೆ ಗೋವಾದಲ್ಲಿ ಫಿಲಂ ಫೆಸ್ಟಿವಲ್ ಅವಾರ್ಡ್ ಫಂಕ್ಷನ್ ನಡೆಯುತ್ತೆ. ಈ ಫಂಕ್ಷನ್ ನಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಕಾಂತಾರ ದೇವರಿಗೆ ಹಾಗೇನೆ ಕಾಂತಾರ ಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ. ಕಾಂತಾರ ಚಿತ್ರದ ಕ್ಲೈಮ್ಯಾಕ್ಸ್ ನ ಮಾಂಕ್ ಮಾಡೋ ಬರದಲ್ಲಿ ಕಾಂತಾರ ದೇವರಿಗೆ ಅವಮಾನ ಮಾಡಿದ್ದಾರೆ. Female ghosts gets inside your body. That performance, that one shot. ಇವ್ರು ಹೇಳಿದ್ದೇನಂದ್ರೆ, ಕಾಂತಾರ ಚಾಪ್ಟರ್ 1 ಎಂಡ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ಮೇಲೆ ವುಮೆನ್ ಗೋಸ್ಟ್ ಬರುತ್ತಂತೆ. ಯಾರ್ರೀ ಹೇಳ್ತಾರೆ? ಕಾಂತಾರ ಚಿತ್ರ ಅನ್ನೋದೇ ದೇವ್ರ ಚಿತ್ರ, ಅಂತದ್ರಲ್ಲಿ ಇವ್ರು ಗೋಸ್ಟ್ ಅಂತ ಹೇಳ್ತಾರಲ್ವಾ. ಕಾಂತಾರ ಅನ್ನೋದು ಒಂದು ದೈವ, ಆದ್ರೆ ರಣವೀರ್ ಸಿಂಗ್ ಅವರು ಹೇಳ್ತಾರೆ ಅದು ಒಂದು ದೆವ್ವ ಅಂತ. ಇದು ಅವಮಾನ ಅಲ್ಲದೆ ಮತ್ತಿನ್ನೇನು? ನಮ್ಮ ಕನ್ನಡ ಚಿತ್ರರಂಗದವರು ಎಲ್ಲಾ ಭಾಷೆಯ ನಟ ನಟಿಯರಿಗೂ ಕೂಡ ಗೌರವ ಕೊಡ್ತಾರೆ, ಆದ್ರೆ ಬೇರೆ ಭಾಷೆಯ ನಟ ನಟಿಯರು ನಮ್ಮ ಕನ್ನಡದವರಿಗೆ ಯಾವುದೇ ರೀತಿಯ ಗೌರವವನ್ನ ಕೊಡೋದಿಲ್ಲ. ಇದು ವಿಪರ್ಯಾಸ ಅಂತಾನೆ ಹೇಳಬಹುದು. ಇದಿಷ್ಟೇ ಅಲ್ಲ, ಸ್ಟೇಜ್ ಇಂದ ಇಳಿದು ಬಂದಂತಹ ರಣವೀರ್ ಸಿಂಗ್ ಅವರು ರಿಷಬ್ ಶೆಟ್ಟಿ ಮುಂದೆನೆ ಬಂದ್ ನಿಂತು ಕಾಂತಾರ ದೈವ ಕಿರುಚುವ ರೀತಿಯಲ್ಲಿ ಇಮಿಟೇಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ರಿಷಬ್ ಶೆಟ್ಟಿ ಅವರು ಬೇಡ ಅಂತ ಹೇಳ್ತಾರೆ. ರಣವೀರ್ ಸಿಂಗ್ ಅವ್ರು ಮಾಡಿದ್ದು ತುಂಬಾನೇ ತಪ್ಪು. ಕಾಂತಾರ ದೈವವನ್ನ ನಂಬೋರು ತುಂಬಾನೇ ಜನ ಇದ್ದಾರೆ. ಕಾಂತಾರ ಸೂಪರ್ ಹಿಟ್ ಆಗಿದ್ದಕ್ಕೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಅದನ್ನ ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ರೀತಿಯಾಗಿ ವಿಕೃತಿಯಾಗಿ ತೋರಿಸಿದ್ದು ನಿಜಕ್ಕೂ ಕೂಡ ತಪ್ಪು. ಇದು ನಿಜಕ್ಕೂ ಕೂಡ ಕಾಂತಾರ ಚಿತ್ರಕ್ಕೆ, ಕಾಂತಾರ ದೈವಕ್ಕೆ ರಣವೀರ್ ಸಿಂಗ್ ಅವರು ಮಾಡಿರುವ ದೊಡ್ಡ ಅವಮಾನ. ಇವರು ನಡ್ಕೊಂಡಿರೋ ರೀತಿ ಸದ್ಯ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಲ ದಿನಗಳ ಹಿಂದೆ ಸೈಮಾ ಅವಾರ್ಡ್ ನಲ್ಲಿ ನಮ್ಮ ಕನ್ನಡದ ನಟ ದುನಿಯಾ ವಿಜಯ್ ಅವರು ಕೂಡ ಸಿಡಿದೆದ್ದಿದ್ರು. ಕಾರಣ ಏನಂತಂದ್ರೆ, ಬೇರೆಲ್ಲಾ ಭಾಷೆಯ ನಟ ನಟಿಯರಿಗೆ ಅವಾರ್ಡ್ ಕೊಟ್ಟ ನಂತರ ಅವರೆಲ್ಲ ಹೋದ ನಂತರ ಕನ್ನಡಿಗರಿಗೆ ಅವಾರ್ಡ್ ಕೊಡ್ಲಾಗ್ತಿದೆ. ಹಿಂಗ್ ಮಾಡೋದಾದ್ರೆ ಮುಂದಿನ ಸಲದಿಂದ ಅವಾರ್ಡೇ ಕೊಡ್ಬೇಡಿ ಅಂತ ಕೂಡ ಹೇಳಿದ್ರು. ಯಾಕೆ ಈ ರೀತಿ ಅವಮಾನ ಮಾಡ್ತಾರೆ?